ಇವತ್ತಿನ ಪಂದ್ಯದ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತು ಎದುರಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ. ಮಂಜು, ಇವತ್ತಿನ ಪಂದ್ಯದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತೇಳಿ? ಸೊ ನಾವು RCB ಪರ ಮಾತಾಡೋದಾದ್ರೆ ಇವತ್ತಿನ ಮ್ಯಾಚು RR ಗೆಲ್ಲಬೇಕು. ಯಾಕೆ ಅಂತಂದರೆ CSK ಪರ CSKಲ್ಲಿ ಮಾತಾಡೋದಾದ್ರೆ ಅಲ್ಲಿ ಒಬ್ಬ ಟ್ರಂಪ್ ಕಾರ್ಡ್ ಇಲ್ಲ, ಒಬ್ಬ ಮೇಯ್ನ್ ಬೌಲರ್ ಅಂತ ಇಲ್ಲ. ನಾನು ಈಗ ಬೌಲಿಂಗ್ ಲೈನಪ್ ನೋಡಿದಾಗ ಎಲ್ಲರೂ ಒಂದು ರೇಂಜಲ್ಲಿ, ಈಗ ಜಡೇಜಾ ಇದ್ರು, ಕಟ್ಟರು ಎಲ್ಲ ಮಾಡ್ತಾ ಇದ್ರು. ಅದು ಈ ಒಂದು ಸೀರೀಸಲ್ಲಿ ಕಾಣ್ತಾ ಇಲ್ಲ. ಯಾವುದೇ ಒಂದು ಮ್ಯಾಚಲ್ಲೂ ಅವರು ಯಾವುದೋ ಮ್ಯಾಚಲ್ಲಿ ಮಿಂಚಿದ್ರು, ಅದು ಪಂಜಾಬ್ ಮೇಲೆ. ಅದು ಬಿಟ್ಟರೆ ಬೇರೆ ಯಾವ ಮ್ಯಾಚಲ್ಲೂ ಮಿಂಚಿಲ್ಲ ಅವರು. ಅದು ಬಿಟ್ಟರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಯಾವುದೇ ತರಹದ ಕಾಂಟ್ರಿಬ್ಯೂಟರ್ನು ಕೊಡ್ತಾ ಇಲ್ಲ ಯಾವ ಒಬ್ಬ ಪ್ಲೇಯರು. ಅವಾಗ ಶಿವಮ್ ದುಬೆ ಆಡ್ತಾ ಇದ್ರು, ಅವಾಗ ಒಂದು ರೇಂಜಿಗೆ ಗೆಲ್ತಾ ಬಂತು. ನಾವು ನಮ್ಮ ರಚನ್ ರವೀಂದ್ರ ಚೆನ್ನಾಗಿ ಆಡ್ತಾರೆ ಅಂದ್ಬಿಟ್ಟು ಓಪಿಟ್ಟಿದ್ವಿ, ಅವರು ಸಹ ಬ್ಯಾಕ್ ಆದ್ರು. ಈಗ ಇದರಲ್ಲಿ ಆಡ್ಬೇಕಾಗಿರೋದು ಯಾರು ಅಂತಂದ್ರೆ ಟ್ರಂಪ್ ಕಾರ್ಡು ಅಂತ ಬಂದಾಗ ಋತುರಾಜ್ ಗಾಯಕ್ವಾಡು, ಶಿವಮ್ ದುಬೆ ಬಿಟ್ರೆ ಡೆರಲ್ ಮಿಚಲ್, ಇವು 3 ಜನ ಬಿಟ್ರೆ ಬೌಲಿಂಗ್ ಲೈನಪ್ ಅಲ್ಲಿ ಪತಿರಾಣ ಇದ್ರು, ಚೆನ್ನಾಗಿ ಆಡುವಂತ ವ್ಯಕ್ತಿ. ಅದ್ ಬಿಟ್ರೆ ಮುಸ್ತಫಿಜುರ್ ರೆಹಮಾನ್ ಇದ್ರು. ಅಂತ ವ್ಯಕ್ತಿಗಳೆಲ್ಲ ಬ್ಯಾಕ್ ಆದ್ಮೇಲೆ ಚೆನ್ನೈ ಎಲ್ಲೋ ವೀಕ್ ಟೀಮ್ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೋದ್ ಮ್ಯಾಚಲ್ಲಿ ನೋಡೋದಾದ್ರೆ ನಾವು ಹೋದ್ ಮ್ಯಾಚಲ್ಲಿ ಯಾವುದೇ ತರಹದ ಒಂದು ಸ್ಪಿರಿಟೇ ಇರಲಿಲ್ಲ. ಒಂದು ಗೆಲ್ಬೇಕು ನಾವು, ಒಂದು ಕ್ವಾಲಿಫೈ ಅವ್ರೇನು ಲಕ್ ಫ್ಯಾಕ್ಟರ್ ಗೆಲ್ತಾ ಇದ್ದಾರೆ. ಸಮಥಿಂಗ್ ಅಲ್ಲಿ ಒಬ್ರು ಯಾರೋ ಕೈ ಹಿಡಿತಾರೆ, ಈಗ ಶಿವಮ್ ದುಬೆ ಅಂತ ಕೈ ಹಿಡಿತಾರೆ. ಈಗ ಬ್ಯಾಕ್ ಆಗಿರೋದು ಮೊಹಿನ್ ಅಲಿ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ, ಒಂದು ಮ್ಯಾಚಲ್ಲಿ ಆಡೋದೇ ಇಲ್ಲ. ಟೋಟಲಿ ಈಗ ನಾನು ಧೋನಿ ಬಗ್ಗೆ ಮಾತಾಡೋದಾದ್ರೆ, ಧೋನಿ ಅವರು ಒಳ್ಳೆ ಒಬ್ಬ ಆಟಗಾರ, ಒಬ್ಬ ಪ್ಲೇಯರು, ಅದು ಸೆಕೆಂಡ್ ಎರಡು ಮಾತೇ ಇಲ್ಲ. ಅವ್ರ ಬ್ಯಾಟಿಂಗ್ ಲೈನಪ್ ಇಲ್ಲಿ ಬಂದಾಗ ಟೋಟಲಿ ಆಲ್ರೆಡಿ ಮ್ಯಾಚು ಇಲ್ಲ ವಿನ್ನಿಂಗ್ ಸ್ಟೇಜಲ್ಲಿ ಇರುತ್ತೆ, ಇಲ್ಲ ಸೋಲೋ ಸ್ಟೇಜಲ್ಲಿ ಇರುತ್ತೆ. ಮಿಡ್ಲಲ್ಲಿ ಅವ್ರು ಬಂದು ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾರೆ, ಅಭಿಮಾನಿಗಳಿಗೆ ಸಂತೋಷ ಕೊಡ್ತಾರೆ, ಅದು ಸೆಕೆಂಡ್ರಿ. ಅದೇ ಒಂದು ಕಾಂಟ್ರಿಬ್ಯೂಟ್ ಅನ್ನ ಒಬ್ಬ ಯಾರೋ ಹೊಸ ವ್ಯಕ್ತಿಗೆ ನೀನು ಹೋಗಪ್ಪ, ನೀನು ಆಡು, ಹೌದು, ಈಗ ಅವ್ರದ್ದು ಆಲ್ರೆಡಿ ಟರ್ಮ್ ಮುಗ್ದೋಗ್ಬಿಟ್ಟಿದೆ. ಅದೊಂದನ್ನ ಚೇಂಜ್ ಮಾಡ್ಕೋಬೇಕು ಧೋನಿ ಅವ್ರು ಅಂತ ಹೇಳ್ತೀನಿ. ಹಾಗಾದ್ರೆ ಧೋನಿ ನಿಮ್ಗೆ ವಯಸ್ಸಾಯ್ತಾ? ಧೋನಿ ವಯಸ್ಸಾಯ್ತು ಅಂತಲ್ಲ ಸರ್, ಕ್ರಿಕೆಟ್ ವಯಸ್ಸಾಯ್ತು. ಅವ್ರದ್ದು ಆಲ್ರೆಡಿ ಅವರು 100 ವರ್ಷ ಬದುಕಲಿ, ಅದು ಖುಷಿ. ಸ್ವಲ್ಪ ಇಂಜುರಿ ಅವರು ಕುಂಟ್ಕೊಂತ ನಾವು ವಿಡಿಯೋಸ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ಒಂದ್ ಸ್ವಲ್ಪ ಕುಟ್ಕೊಂತಾನೆ ಅಡ್ಡಾಡ್ತಾ ಇದ್ದಾರೆ. ಬಟ್ ಒಂದ್ ಲೆಕ್ಕಾಚಾರದಲ್ಲಿ ಲಾಸ್ಟ್ ಸೀಸನ್ ಅನ್ನುವಂಥದ್ದು ಇದೆ. ಬಟ್ ನಾವು ತುಂಬಾ ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀವಿ, ಹೇಳಕ್ ಆಗಲ್ಲ. ಅವ್ರು ಮುಂದೆ ಆಡಿದ್ರು ನಮ್ಗೆ ಆಶ್ಚರ್ಯ. ಇನ್ನೊಂದು ಕೆಲವೊಂದು ಸಂಗತಿಗಳು ನೋಡಿದ್ರೆ ಧೋನಿದು ಒಂಚೂರು ಓವರ್ ಆಟಿಟ್ಯೂಡ್ ಇದೆ. ಒಬ್ಬ ಪ್ಲೇಯರ್, ಒಬ್ಬ ಆಪೋಸಿಟ್ ಅಲ್ಲಿ ಒಬ್ಬ ಬರ್ತಾನೆ ರನ್ ಕೊಡಕ್ಕೆ ಅಂದ್ರೆ, ಬೌಂಡ್ರಿ ಲಾಂಗ್ ಅಲ್ಲಿ ಹೋಗಿದ್ದಾಗ 1 ರನ್ ಇಲ್ಲ 2 ರನ್ಗೆ ಟ್ರೈ ಮಾಡ್ಬೇಕು. ಅದ್ ಬಿಟ್ಟು ಬರೋ ವ್ಯಕ್ತಿನ ಪೆವಿಲಿಯನ್ ಕಡೆ ನೀನ್ ಹೋಗು ವಾಪಸ್ ಅಂತ ಅದನ್ನ ಮಾಡಬಾರ್ದು, ರಿಪೀಟ್ ಮಾಡಬಾರ್ದು ಧೋನಿ ಅವರು. ಯಾಕಂದ್ರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆತ. ಅದು ಟ್ರೋಲ್ ಆಗ್ಬಾರ್ದು. ಆಡುವ 11ರ ಬಳಗವನ್ನು ಕೂಡ ನೋಡ್ಬೇಕಾಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏನೋ ಬಲಿಷ್ಠವಾಗಿ ಕಾಣ್ತಾ ಇದೆ, ಆದ್ರೆ ಮೊನ್ನೆ ಮ್ಯಾಚ್ಗಳನ್ನ ನೋಡಿದ್ರೆ ಇವತ್ತು ಮುಗ್ಗರಿಸ್ತಾರೆ ಎನ್ನುವಂತ ಪ್ರಶ್ನೆ. ಮುಖಾಮುಖಿ ಆಗ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಎದುರುಗಡೆ. ಹೀಗಾಗಿ ಚೆನ್ನೈ ತಂಡದ ಆಡುವ 11ರ ಬಳಗ ಯಾರನ್ನ ಕಣಕ್ಕಿಳಿಸಬಹುದು? ಮೊನ್ನೆ ಆದಂತ ಟೀಮ್ ನಲ್ಲಿ ಇವತ್ತು ಏನಾದ್ರೂ ಚೇಂಜಸ್ ಇರುತ್ತಾ? ಯಾಕಂತ ಹೇಳಿದ್ರೆ ವೈಫಲ್ಯಗಳು ಖಂಡಿತ ಇವೆ. ಪಾಟೀಲ್ ಏನ್ ಹೇಳ್ತೀರಾ? ಸ್ವಲ್ಪ ಚೇಂಜಸ್ ಇರುತ್ತೆ. ರಹಾನೆ ಅವ್ರನ್ನ ಖಂಡಿತವಾಗ್ಲೂ ನೀವು ಆಡಿಸ್ಲೇಬಾರ್ದು ನನ್ನ ಪ್ರಕಾರವಾಗಿ. ಋತುರಾಜ್ ಗಾಯಕ್ವಾಡ್ ಆಸ್ ಅ ಕ್ಯಾಪ್ಟನ್ ಆಗಿ ಯಶಸ್ವಿ ಆದ್ರ ಅಂತ ನೋಡಿದ್ರೆ 50-50 ಇದೆ ಖಂಡಿತವಾಗ್ಲು. ಆತ ಫೀಲ್ಡ್ ಅಲ್ಲಿ ಖಂಡಿತವಾಗ್ಲು ಧೋನಿ ಅವರ ಒಂದು ಆ ಸಲಹೆಗಳನ್ನ ತೆಗೆದುಕೊಂಡು ಇದ್ದಾರೆ. ಬಟ್ ಬಾಲಿಂಗ್ ಆಡಿಸೋದ್ರಲ್ಲಿ ಒಂದು ಸ್ವಲ್ಪ ವೈಫಲ್ಯ ಇದೆ. ರಚಿನ್ ರವೀಂದ್ರಗೆ ಅವಕಾಶ ಕೊಟ್ಟಿದ್ರು, ಬಟ್ ಕಳೆದ ಪಂದ್ಯದಲ್ಲಿ ರನ್ಔಟ್ ಆಗಿದ್ದಾರೆ. ಡೆರೆಲ್ ಮಿಚೆಲ್ ಕಮ್ ಬ್ಯಾಕ್ ಆಗಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಧ್ಯಮ ಕ್ರಮಾಂಕ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಶಿವಮ್ ದುಬೆ ಕಳೆದ 4 ಪಂದ್ಯಗಳಲ್ಲಿ ಯಾಕೋ ನನಗೆ ವೀಕ್ ಅಂತ ಅನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಪಂದ್ಯದಲ್ಲೂ ಮೊದಲ ಬಾಲ್ಗೆ ವಿಕೆಟ್ ಹೋಗಬೇಕಾಗಿತ್ತು, ಅದೇ ಎಡ್ಜ್ ಆಗಿ ಒಂದು ಸ್ವಲ್ಪದರಲ್ಲೇ ಮಿಸ್ ಆಯಿತು. ಬಟ್ ಬಿಗ್ ಹಿಟ್ ಇವರಿಂದ ಬರಬೇಕು. ರವೀಂದ್ರ ಜಡೇಜಾ ಖಂಡಿತವಾಗ್ಲೂ ಒಳ್ಳೆ ಪ್ಲೇಯಿಂಗ್ ಆಟವನ್ನು ಆಡ್ತಾ ಇದ್ದಾರೆ. ಧೋನಿ ಆಸ್ ಅ ಕ್ಯಾಪ್ಟನ್ ಆಗಿ ಅಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ, ಆದರೆ ಕ್ಯಾಪ್ಟನ್ ಆಗಿಲ್ಲ. ಬಟ್ ಕೊನೆ ಕ್ಷಣದಲ್ಲಿ ಬಂದು ಬೌಂಡ್ರಿಗಳನ್ನು, ಸಿಕ್ಸರ್ಗಳನ್ನು ಅಟ್ಟಿ ಅಭಿಮಾನಿಗಳಿಗಂತೂ ಆ ಒಂದು ರಸದೌತನ ಅಂತೂ ನೀಡ್ತಾ ಇದ್ದಾರೆ CSKಗೆ. ಮೊಹಿನ್ ಅಲಿ ಆಸ್ ಎ ಬ್ಯಾಟ್ಸ್ಮನ್ ಆಗಿ ನೀವು ತಗೋತಾ ಇದ್ದೀರಾ, ಬೌಲರ್ ಆಗಿ ತಗೋತಾ ಇದ್ದೀರಾ? ನಾನು ಕನ್ಫ್ಯೂಸ್ ಇದೆ. ಆಸ್ ಎ ಬ್ಯಾಟ್ಸ್ಮನ್ ಅಂತ ಅಂದರೆ ಖಂಡಿತವಾಗ್ಲೂ ಅವ್ರನ್ನ ಅಪ್ನಲ್ಲಿ ಆಡಿಸೋದು ಬೆಸ್ಟು ಅಂತ ನಾನು ಅನ್ಕೋತೀನಿ. ಸ್ಯಾಂಟ್ನರ್ ವರ್ಲ್ಡ್ ಬೆಸ್ಟ್ ಆಫ್ ಸ್ಪಿನ್ನರ್, ಖಂಡಿತವಾಗ್ಲೂ ನೋ ಡೌಟ್. ಅದರಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ನ ಹಾಕ್ತಾರೆ. ದೇಶಪಾಂಡೆ ಇರೋದ್ರಲ್ಲೇ ಬೆಸ್ಟು ಈ ತಂಡದಲ್ಲಿ. ವೇಗದ ಬೌಲರ್ ಶಾರ್ದುಲ್ ಠಾಕೂರ್, ಆಮೇಲೆ ಸಿಮ್ರನ್ ಸಿಂಗ್, ಖಂಡಿತವಾಗ್ಲೂ ಒಂದು ಒಳ್ಳೆ ತಂಡ ಇದೆ. ಬಟ್ ಖಂಡಿತವಾಗ್ಲೂ ಇವರು ಪತಿರಾನ ಮತ್ತು ಮುಸ್ತಫಿಜುರ್ ರೆಹಮಾನ್ನ ಮಿಸ್ ಮಾಡ್ತಾರೆ. ಎಸ್ ಪಾಟೀಲ್, ಒಂದ್ ಕಡೆ ಚೆನ್ನೈ ಬಲಿಷ್ಠವಾಗಿ ಕಾಣ್ತಾ ಇದೆ, ಆದ್ರೆ RR ಮುಂದೆ ಇವರ ಆಟ ನಡೆಯುತ್ತಾ ಅಂತೇಳಿ
ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಯಿಂಗ್ 11 ಹೇಗಿದೆ ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಬಲಿಷ್ಠವಾಗಿರುವಂತಹ ತಂಡ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಬಟ್ ಲಾಸ್ಟ್ 2 ಮ್ಯಾಚ್ಗಳನ್ನು ಕೂಡ ಸೋತಿದ್ದಾರೆ, ಮೈನಸ್ ಇರೋದು. ಕಮ್ ಬ್ಯಾಕ್ ಆಗ್ತಾರಾ ಇವತ್ತು? ಕಮ್ ಬ್ಯಾಕ್ ಆಗ್ಬೇಕು. ಆಕ್ಚುಲಿ ನನಗೆ ರಾಜಸ್ಥಾನ್ ನೋಡ್ತಾ ಇದ್ದೀನಿ, RCB ನೋಡ್ತಾ ಇದ್ದೀನಿ, ಗೊತ್ತಿಲ್ಲ. ಇವತ್ತು ಗೆಲ್ಬೇಕು ಅಂದ್ರೆ RCBನೇ ಅವ್ರ ಜೊತೆ. ಇವತ್ತು 2 ಪಂದ್ಯ ಇದೆ, RCBನೇ 2 ಸರಿ ಆಡುತ್ತೇನೋ ಅನ್ನೋ ತರ ಫೀಲ್ ನಮಗೆ. RR ಇದರಲ್ಲಿ ಖಂಡಿತವಲ್ಲ ಸಂಜು ಸ್ಯಾಮ್ಸನ್ ಖಂಡಿತವಲ್ಲ ಆಸ್ ಅ ಕ್ಯಾಪ್ಟನ್, ವಿಕೆಟ್ ಕೀಪರ್ ಆಗಿ ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ. ಜಸ್ವಾಲ್ ಬಿಗ್ ಸ್ಕೋರ್ ಬರಬೇಕು. ಬಟ್ಲರ್ ಈ ತಂಡದಲ್ಲಿ ಫಾರ್ಮ್ ನಲ್ಲಿ ಇದ್ದಾಗ ಖಂಡಿತವಾಗ್ಲೂ ಆ ತಂಡ ಮೇಲ್ಗೈ ಸಾಧಿಸುತ್ತೆ. ಪೊವೆಲ್ ಇನ್ನೂ ಬಿಗ್ ಸ್ಕೋರ್ಗಳು ಬರಬೇಕು. ಆಮೇಲೆ ಇವರು ಒಂದು ಸ್ವಲ್ಪ ಇವತ್ತು ಆಡಿಸ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಆಮೇಲೆ ಧ್ರುವ ಜುರೇಲ್ ಖಂಡಿತವಾಗ್ಲೂ ಆಡಿಸ್ತಾರೆ ಇವತ್ತು. ರವಿಚಂದ್ರನ್ ಅಶ್ವಿನ್ ಖಂಡಿತವಾಗ್ಲೂ ಒಂದು ಆಲ್ರೌಂಡರ್ ಆಟವನ್ನು ಈ ಒಂದು ಸೀರೀಸ್ನಲ್ಲಿ ನೋಡಿದ್ದೀವಿ. ಅವೇಶ್ ಖಾನ್ ಇದ್ದೇ ಇರ್ತಾರೆ. ಚಹಲ್ ಒಳ್ಳೆ ಕಮ್ ಬ್ಯಾಕ್ ಮಾಡಬೇಕು ಮತ್ತೆ ವಾಪಸ್, ಯಾಕಂದರೆ ಆರಂಭದ ಒಂದು 5 ಪಂದ್ಯಗಳನ್ನು ಚೆನ್ನಾಗಿ ಆಡಿದ್ರು, ಅದಾದ ನಂತರ ಎಲ್ಲೋ ಡಲ್ ಹೊಡೆದಿದ್ದಾರೆ. ಸಂದೀಪ್ ಶರ್ಮಾ ಆ್ಯಸ್ ಎ ಫಿನಿಶಿಂಗ್ ಹಂತದಲ್ಲಿ ತುಂಬ ಚೆನ್ನಾಗಿ ಡೆತ್ ಓವರ್ಸ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಟ್ರೆಂಟ್ ಬೋಲ್ಟ್ ಆರಂಭದಲ್ಲಿ ಒಂದು ಸ್ವಲ್ಪ ವಿಕೆಟ್ನು ತಗೋತಾ ಇದ್ದಾರೆ, ರನ್ನು ಕಡಿಮೆ ಕೊಡ್ತಾ ಇದ್ದಾರೆ, ಬಟ್ ಡೆತ್ ಓವರ್ಸ್ನಲ್ಲಿ ಜಾಸ್ತಿ ರನ್ ಕೊಡ್ತಾ ಇರೋದು ಮೈನಸ್ ಆಗ್ತಾ ಇದೆ. ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿ ಇದೆ ತಂಡ. ಎಸ್ ಪಾಟೀಲ್, 2 ತಂಡಗಳ ಬಲಾಬಲವನ್ನು ನೋಡಿದ್ವಿ, 2 ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಕಮ್ ಬ್ಯಾಕ್ ಮಾಡುವಂತ ಅಗತ್ಯ ಖಂಡಿತವಾಗ್ಲೂ ಇದೆ. ಮಂಜು, 2 ತಂಡಗಳನ್ನ ನೋಡಿದ್ರಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಇವತ್ತು ಮ್ಯಾಚ್ ನಲ್ಲಿ? RR ಕಮ್ ಬ್ಯಾಕ್ ಮಾಡಬಹುದಾ ಹೆಂಗೆ? ಸರ್ 100% ಮಾಡುತ್ತೆ. ಯಾಕೆ ಅಂತಂದರೆ ಅವರು ನೋಡ್ತಾ ಇದ್ದಾರೆ ಫಸ್ಟ್ ಸೆಕೆಂಡ್ ಸ್ಲಾಟಲ್ಲಿ. ಸೊ ಯಾಕಂದರೆ ಅವ್ರಿಗೆ ಆಪ್ಷನ್ ಇದೆ. ಸೊ ಏನಾದರೂ ಅಕಸ್ಮಾತ್ ಫಸ್ಟ್ ಸೆಕೆಂಡ್ ಸ್ಲಾಟಲ್ಲಿ ಆಡಿದಾಗ ಏನಾದರೂ ಸೋತ್ರೆ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಸಿಗುತ್ತೆ. ಸೊ ಅದು ಹಂಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ಟೋಟಲಿ ಫೋಕಸ್ ಮಾಡ್ತಾರೆ, ನಾವು ಇವತ್ತು ಗೆಲ್ಲೇಬೇಕಪ್ಪ, ನಾವು ಗೆದ್ದರೆ, ಯಾಕಂದರೆ 2 ಮ್ಯಾಚ್ ಸೋತಿರೋದ್ರಿಂದ ನೆಗೆಟಿವ್ ಥಾಟ್ಸ್ಗಳು ಭಾಳ ಇದ್ದಾವೆ. ಸೊ ಅಲ್ಲಿ ಯಾವುದೇ ಒಂದು ಸ್ಟ್ರಾಂಗ್ ಟೀಮಲ್ಲೂ ವೀಕ್ನೆಸ್ಗಳು ಭಾಳ ಇದ್ದಾವೆ. ಸೊ ಅದನ್ನು ಪ್ಲಸ್ ಮಾಡ್ಕೊಂಡು ಇವತ್ತೇನಾದ್ರೂ ಒಂದು ಪಾಸಿಟಿವ್ ವೈಬ್ಸಲ್ಲಿ ಗೆದ್ದು ಏನಾದ್ರೂ ಕ್ವಾಲಿಫೈ ಆಯಿತು ಅಂತಂದರೆ 100% ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಪಿರಿಟ್ ತಗೊಂಡು ಹೋಗ್ತಾರೆ. ನಾವು ಫಸ್ಟ್ ಸೆಕೆಂಡ್ ಸ್ಲಾಟಲ್ಲೇ ಇರ್ತೀವಪ್ಪ, ಸ್ಟ್ರಾಂಗ್ ಆಗಿರ್ತೀವಿ. ಸೊ ಅಕಸ್ಮಾತ್ ಏನಾದ್ರೂ ಕ್ವಾಲಿಫೈರಲ್ಲಿ ಸೋತ್ರೆ ಎಲಿಮಿನೇಟರಲ್ಲಿ ಒಂದು ಪ್ಲೇಸ್ನ ತಗೊಂಡು ಇನ್ನೊಂದು ಚಾನ್ಸ್ ನಮಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇಂದ ಅವ್ರು ಹೋಗ್ತಾರೆ. ಇವತ್ತು RR 100% ಗೆಲ್ಲುತ್ತೆ.